ಡೇ 3 ಆಫ್ ಸೆಲ್ಲಿಂಗ್ ಸಮೋಸಾ ಕಚೋರಿ ಜಲೇಬಿ. ನೋಡೋಣ ಇವತ್ತು ಎಷ್ಟು ವ್ಯಾಪಾರ ಆಗುತ್ತೆ ಅಂತ. ಇವತ್ತು ಬೆಳಗ್ಗೆ ಅಂಗಡಿ ಓಪನ್ ಮಾಡಿದ ತಕ್ಷಣ ಒಬ್ರು ಕಸ್ಟಮರ್ 50 ಸಮೋಸಾ ತಗೊಳಕ್ಕೆ ಬಂದ್ರು. ಅದಕ್ಕೆ ಬೇಗ ಆಲೂ ಕುಕ್ಕರ್ ಅಲ್ಲಿ ಹಾಕಿ ಬಾಯ್ಲ್ ಮಾಡ್ಮೇಲೆ ಮಸಾಲೆ ಎಲ್ಲ ಹಾಕಿ ಆಲೂ ಮಿಕ್ಸ್ ಮಾಡಿದೆ. ನಮ್ಮಮ್ಮ ಬೇಗ ಸಮೋಸಾ ಶೀಟ್ ರೆಡಿ ಮಾಡಿ ನನಗೆ ಕೊಡ್ತಿದ್ರು. ನಾನ್ ಬೇಗ ಸಮೋಸಾ ಫಿಲ್ ಮಾಡ್ತಿದ್ದೆ. ನನಗೆ ಸಮೋಸಾ ರೆಸಿಪಿ ಕೇಳ್ತಿದ್ರು ತುಂಬಾ ಜನ. ನಿಮ್ಗೆ ಸಮೋಸಾ ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಆಮೇಲೆ 50 ಸಮೋಸಾ ಫಿಲ್ ಮಾಡಿದ ತಕ್ಷಣ ಎಣ್ಣೆನ ಬಿಸಿ ಮಾಡಿ 50 ಸಮೋಸಾನ ಫ್ರೈ ಮಾಡಕ್ಕೆ ಆಯಿಲ್ ಅಲ್ಲಿ ಹಾಕಿದೆ. 15 ಮಿನಿಟ್ಸ್ ಫ್ರೈ ಮಾಡಿದೆ. ಆಮೇಲೆ ಪರ್ಫೆಕ್ಟ್ ಆಗಿ ಕುಕ್ ಆಗಿತ್ತು. ನಾನು ಬಂದು 50 ಸಮೋಸಾನ ಪ್ಯಾಕ್ ಮಾಡ್ತಿದ್ದೆ. ನಿಮ್ಗೂ ಬಲ್ಕ್ ಆರ್ಡರ್ ಅಲ್ಲಿ ಸಮೋಸಾ ಕಚೋರಿ ಜಲೇಬಿ ಬೇಕು ಅಂದ್ರೆ ನನಗೆ DM ಮಾಡ್ಬೋದು. ಹೋಮ್ ಡೆಲಿವರಿ ಪ್ರೊವೈಡ್ ಮಾಡ್ತೀನಿ. ಆಮೇಲೆ ಪಾರ್ಸಲ್ ಮಾಡಿ ಕಸ್ಟಮರ್ಗೆ ಹ್ಯಾಂಡ್ ಓವರ್ ಮಾಡಿದೆ. ಅಷ್ಟೊತ್ತು ಗಂಟೆ ಈವ್ನಿಂಗ್ ಆಗ್ಬಿಟ್ಟಿತ್ತು. ಸೊ ಕಸ್ಟಮರ್ನ ಹ್ಯಾಂಡಲ್ ಮಾಡಕ್ಕೆ ಕೌಂಟರ್ ಹತ್ರ ನಿಂತ್ಕೊಂಡೆ. ಸ್ವಲ್ಪ ಜನ ಪಾರ್ಸಲ್ ತಗೊಂತಿದ್ರು, ಸ್ವಲ್ಪ ಜನ ಇಲ್ಲೇ ತಿಂತಿದ್ರು. ಇವತ್ತು ಮಂಡೇ ಇತ್ತು ಅಂತ ಸ್ವಲ್ಪ ಸ್ಲೋ ಇರುತ್ತೆ ವ್ಯಾಪಾರ. ಆಮೇಲೆ ಒಂದೊಂದಾಗಿ ಕಸ್ಟಮರ್ ಬರ್ತಾನೆ ಇದ್ರು, ಅವ್ರಿಗೆಲ್ಲ ಕೊಡ್ತಾನೆ ಇದ್ದೆ. ಆಮೇಲೆ ಜಲೇಬಿ ಖಾಲಿ ಆಗ್ಬಿಟ್ಟಿತ್ತು. ಅದಕ್ಕೆ ಬಿಸಿ ಜಲೇಬಿ ಮಾಡಿದೆ. ಜಲೇಬಿ ಮಾಡೋದು ತುಂಬಾ ಈಸಿ ಮತ್ತೆ ಬೇಗ ರೆಡಿ ಆಗುತ್ತೆ. ಅದಕ್ಕೆ ನನಗೆ ಜಲೇಬಿ ಮಾಡೋದು ಅಂದ್ರೆ ಇಷ್ಟ. ಆಮೇಲೆ ಬಿಸಿ ಜಲೇಬಿ ನೋಡಿ 2 ಕಸ್ಟಮರ್ ಬಂದು ಜಲೇಬಿ ಪಾರ್ಸಲ್ ತಗೊಂಡು ಹೋದ್ರು. ಆಮೇಲೆ ಮತ್ತೆ ಯಾರು ಬಂದಿಲ್ಲ ಅಂತ ಕೂತ್ಕೊಂಡು ವೇಟ್ ಮಾಡ್ತಿದ್ದೆ. ಮಂಡೇನೆ ಸ್ವಲ್ಪ ನನಗೆ ಟೈಮ್ ಸಿಗೋದು ಕೂತ್ಕೊಳಕ್ಕೆ. ರಿಮೈನಿಂಗ್ ಡೇಸ್ ಅಲ್ಲಿ ನನಗೆ ಟೈಮೇ ಸಿಗಲ್ಲ. ಇವತ್ತದು ಸೇಲ್ ಬಂದು 4570, ಖರ್ಚು ಬಂದು 1320. ಲೈಕ್ ಮಾಡಿ, ಫಾಲೋ ಮಾಡಿ. ಬಾಯ್.